ನಾನು ನಮ್ಮ ಪ್ರೀತಿಯ ಸೀತಾರಾಮ ಸಿಹಿ SIHI ಕ್ಯಾಪಿಟಲ್. ಸೊ ನಾನಿವಾಗ ಸುಮನ್ ಟಿವಿ ಕನ್ನಡದಲ್ಲಿ ಇದ್ದೀನಿ. ಸೊ ನನಗೆ ಇಂಟರ್ವ್ಯೂ ಇತ್ತು. ಸೊ ಮೊದಲೇ ಆಗಿ ನಾನು ಯಾಕೆ ಈ ಥರ ಆ್ಯಂಕರಿಂಗ್ ಕೊಡ್ತಾ ಇದ್ದೀನಿ, ಬಿಕಾಸ್ ಪೂಜಾ ಅಕ್ಕ ನಮ್ಮ ಜೊತೆ ಇದ್ದಾರೆ. ಏನಂದರೆ ಎಲ್ಲ ಆ್ಯಂಕರ್ದು ಇಂಟರ್ವ್ಯೂ ತಗೊಳಕ್ ಬಂದಾಗ ಅವರೇ ಫಸ್ಟ್ ಮಾತಾಡಬೇಕು ಅಂತ ಯಾಕೆ ಈ ಥರ ಕ್ವೆಶನ್ನು. ಸೊ ಅದಕ್ಕೆ ನಾನೇ ಆ್ಯಂಕರಿಂಗ್ ಮಾಡೋಣ ಅಂತ ಇವತ್ತು ಬಂದೆ. ಹಾಯ್ ರಿತು, ಆಂಕರ್ ಆಗ್ಬೋದು ನೀನು, ಚೆನ್ನಾಗಿ ಮಾತಾಡ್ತೀಯಾ. ಥ್ಯಾಂಕ್ ಯು. ನೆಕ್ಸ್ಟ್ ಸುಮನ್ ಟಿವಿ ಕನ್ನಡದಲ್ಲಿ ನಾನು ತೆಗ್ಬಿಟ್ಟು ನಿನ್ಗೆ ಹಾಕೋತಾರ ಬಿಡು. ಬೇಡವಾ? ಯಾಕೆ? ಯಾಕಂದ್ರೆ ನನಗೆ ಸ್ವಲ್ಪ ಆ್ಯಂಕರಿಂಗ್ ಅಂದ್ರೆ ಇಷ್ಟ ಇಲ್ವಾ? ಅಕ್ಕಪಕ್ಕ ಅಷ್ಟೊಂದು ಇಷ್ಟ ಇಲ್ಲ. ಆಕ್ಚುಲಿ ನನಗೆ ಮಾಡೆಲಿಂಗ್ ಇಷ್ಟ, ಡ್ಯಾನ್ಸಿಂಗ್ ಇಷ್ಟ, ಸಿಂಗಿಂಗ್ ಇಷ್ಟ, ಆದ್ರೆ ಆಕ್ಟಿಂಗ್ ಇಷ್ಟ. ಹಾಗೆ ನನಗೆ ಬಿಸ್ನೆಸ್ ವುಮನ್ ಆಗಕ್ಕೆ ಇಷ್ಟ. ಅಬ್ಬಾ, ಏನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ಯಾ ರೀತು? ಸುಮ್ಮನೆ ಪ್ರಾಪರ್ಟಿ ಡೀಲ್ ಮಾಡ್ಬೋದು, ಐಟಮ್ಸ್ನ ಮಾಡ್ಬೋದು, ಆ ಥರ ಬಿಸ್ನೆಸ್ಸು. ಓಕೆ. ಇವಾಗ ಐಕ್ಯಾದು ಕಾರ್ದು ಎಲ್ಲ ಬಿಸ್ನೆಸ್ ಇದೆಯಲ್ಲ, ಅದಕ್ಕೆ ಒಂದು ಬಿಸ್ನೆಸ್ ನಡೆಯುತ್ತಲ್ಲ. ಸೊ ಹಂಗೆ ಆ ಥರ ಬಿಸ್ನೆಸ್ ಮಾಡಿದ್ರೆ ಈಗ ಟ್ರೆಂಡಲ್ಲಿ ಯಾವ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿನ್ ಪ್ರಕಾರ? ನನ್ನ ಪ್ರಕಾರ ಮೀನ್ಸ್ ನನಗೆ ಹಸಿರುವಂಥದ್ದು ಅಂದ್ರೆ ಮೊಬೈಲ್ಸು, ಎಲೆಕ್ಟ್ರಿಕ್, ಏನಾದ್ರೂ ಕ್ರಿಯೇಟಿವಿಟಿ ಇರಬೇಕು. ಹಂಗಿದ್ರೆ ಚೆನ್ನಾಗಿರುತ್ತೆ. ರಿತು, ನೀನ್ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಪಿಂಕಿ ಡ್ರೆಸ್ ಹಾಕೊಂಡು ಪಿಂಕಿ ತರ ತುಂಬಾ 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 ಚೆನ್ನಾಗಿ ಕಾಣಿಸ್ತಿದ್ಯಾ. ದೃಷ್ಟಿ ಆಗ್ಬಾರ್ದು ನಿನಗೆ. ಸೊ ಏನ್ ಮಾಡ್ಬೇಕು ನಿನ್ ತರ ನಾನು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು? ನಾನು ಸ್ಕಿನ್ ಕೇರ್ ಮಾಡ್ಬೇಕಾ? ಸ್ಕಿನ್ ಕೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀವಿ. ಏನೇನ್ ಮಾಡ್ತಾಳೆ ರಿತು? ಸ್ಕಿನ್ ಎಲ್ಲ ಮೇಂಟೈನ್ ಮಾಡ್ತಾರಾ ರಿತು ಅವರು? ಏನೇನ್ ಮಾಡ್ತಾರೆ? ಅಮ್ಮ ಈ ಶಾಲ್ ಒಂದು ಕಾಟ ಕೊಟ್ಟಿದೆ. ಸೊ ನಾನು ಸ್ಕಿನ್ ಕೇರ್ ಅಲ್ಲಿ ಶವರ್ ಬಾಡಿ ಸ್ಕ್ರಬ್ ಹಾಕೊಂತೀನಿ. ಇಟ್ಸ್ ವೆರಿ ಈಸಿ. ನಾನೇ ಮನೇಲಿ ಮಾಡಿದ್ದು. ಶವರ್ ಜೆಲ್ ಸಿಗುತ್ತೆ. ನೀವ್ ಮನೇಲಿ ಬೇರೆ ಮಾಡ್ತೀಯಾ? ಹೌದು. ಅಬ್ಬಾ, ಅಡುಗೆ ಬರುತ್ತೆ ನನಗೆ. ನೈಸ್. ಆ್ಯಂಡ್ ಶವರ್ ಜೆಲ್ ಮಾಡಕ್ ಬರುತ್ತೆ, ಮೀನ್ಸ್ ಬಾಡಿ ಸ್ಕ್ರಬ್ಸ್ ಆ ಥರ ಎಲ್ಲ ಮಾಡಕ್ ಬರುತ್ತೆ. iPhone 17 ನನ್ನ ಫ್ರೆಂಡ್ ಮಾಡಿದ್ಲು, ಫುಲ್ ಕಾರ್ಡ್ಬೋರ್ಡ್ ಇಂದ. ಅವಳು ನನ್ನ ಬೆಸ್ಟಿ. ಓಕೆ, ಪವಿತ್ರ ಅಂತ ಅವಳ ಹೆಸರು. ಅವಳು ಇದು iPhone 17 ಮಾಡಿದ್ಲ. ಆಯಿತು, ನಾನು ಟ್ರಿಪ್ಗೆ ಹೋಗಿದ ತಕ್ಷಣ ನಿನಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ನನಗೆ ಆ ಥರ ಎಲ್ಲ ಕ್ರಿಯೇಟಿವಿಟಿಗೆ ಮಾಡೋಕ್ಕೆ ಇಷ್ಟ. ಆ್ಯಂಡ್ ನಾನು ಹೇಳ್ತಾ ಇರೋದಂದ್ರೆ ಬಾಡಿ ಸ್ಕ್ರಬ್ ಹೆಂಗೆ ಮಾಡ್ಬೇಕಂದ್ರೆ ಇಟ್ಸ್ ಟೂ ಈಸಿ ಟು ಮೇಕ್. ನಾವು ಫಸ್ಟು 4 ಸ್ಪೂನ್ ಶುಗರ್ ಹಾಕೋಬೇಕಾ? ಓಕೆ. ಶುಗರ್, ದೆನ್ ಹನಿ, ಆಯಿಲ್, ಆಯ್ತಾ? ಅದಾದ್ಮೇಲೆ ಶವರ್ ಜೆಲ್. ಓಕೆ. ಶವರ್ ಜೆಲ್ ಸೆಕೆಂಡು, ಶವರ್ ಜೆಲ್ಲು. ಅದಾದ್ಮೇಲೆ ಹನಿ. ನಿಮ್ಗೆ ಹನಿ ಬೇಕಂದ್ರೇನು ಹಾಕೋಬಹುದು, ಬೇಡ ಅಂದ್ರೇನು ಹಾಕೋಬಾರ್ದು, ನಿಮ್ಮ ಇಷ್ಟ. ಯೋರ್ ಚಾಯ್ಸ್. ಯು ನೀಡ್ ಮೀನ್ಸ್ ದಟ್ ಯು ಕ್ಯಾನ್ ಮೇಕ್. ಆಯ್ತಾ? ಆ್ಯಂಡ್ ಆಯಿಲ್ ಕಂಪಲ್ಸರಿ ಹಾಕಬೇಕು. ಓಕೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಯಾವ್ದಾದ್ರು ಒಂದು ಬಾಟಲ್ ಅಲ್ಲಿ ಹಾಕೊಂಡು ಹಾಕಿದ್ರೆ ಸ್ಕಿನ್ ಸ್ಮೂತ್ ಆಗುತ್ತೆ. ಓಕೆ. ನಿನ್ ಸ್ಕಿನ್ ಅಷ್ಟು ಸಿಕ್ಕಾಪಟ್ಟೆ ಗ್ಲೋ ಆಗಿದೆ. ಮೇಕಪ್ ಎಲ್ಲ ಮಾಡ್ಕೋತಾಳ ರಿತು? ನಾನು ಅವಾಗಲೇ ಇದನ್ನ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದೆ, ನಿನ್ನ ಅಮ್ಮ ಇರು ಮೇಕಪ್ ಮಾಡ್ಕೋತೀನಿ ಅಂತ. ಮೇಕಪ್ ಎಲ್ಲ ಮಾಡ್ಕೋತೀಯಾ? ಹೌದು. ನೀನೇ ಮೇಕಪ್ ಮಾಡ್ಕೊಳ್ಳೋದ? ಏನೇನು ಹಚ್ಕೋತೀಯ? ಹಿಂಗೆ ಯಾವ ಬ್ರ್ಯಾಂಡ್ಸಾ ಯೂಸ್ ಮಾಡಿ? ಎಲ್ಲ ಬ್ರ್ಯಾಂಡ್ಸಾ? ಯಾವ ಬ್ರ್ಯಾಂಡ್ಸ್? ಎಲ್ಲ ಬ್ರ್ಯಾಂಡ್ಸ್ ಅಂತ ಅಲ್ಲ, ಒಂದು ಬ್ರ್ಯಾಂಡ್ ಇದೆ, ಅದ್ರ ಹೆಸರು ಮಾಡ್ತೋತೆ. ನೆಕ್ಸ್ಟ್ ಮಾಡಿದ್ಮೇಲೆ ಆಮೇಲೆ ಹೇಳ್ತೀನಿ. ಸೊ ನಾನು ಫಸ್ಟ್ ಫೌಂಡೇಶನ್ ಅಥವಾ ಫಸ್ಟ್ ನಾನು ಇದು ಏನಂತಾರೆ ಮಾಯಿಶ್ಚರೈಸರ್ ಹಾಕೊಂಡ್ತೀನಿ. ಎಲ್ಲ ಬರ್ತೋಗ್ತದೆ. ಮಾಯಿಶ್ಚರೈಸರ್ ಹಾಕ್ಬಿಟ್ಟು ಅದನ್ನ ನೀಟಾಗಿ ಫೇಸ್ ಮೇಲೆ, ಇದು ನಾವು ಫೇಸ್ ವಾಶ್ ಮಾಡ್ತೀವಲ್ವಾ, ಓಕೆ, ಹಾಗೆ ಹಚ್ಕೊಳ್ತೀನಿ. ಲೈಕ್ ದಿಸ್. ಹಿಂಗೆ ಹಚ್ಕೊಂಡ್ಬಿಟ್ಟು ಫುಲ್ ನೀಟಾಗಿ ಮಸಾಜ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ನಾನು ಫೌಂಡೇಶನ್ ಕೈಯಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಹಾಕೊಂಡು ಡಿಪ್ ಮಾಡ್ತೀನಿ. ಅದನ್ನ ಮಿಕ್ಸ್ ಮಾಡಿಬಿಟ್ಟು ಡಿಪ್ ನಮ್ಮ ಕೈಯಿಂದಾನೆ ಈ ಥರ ಮಿಕ್ಸ್ ಮಾಡಿ 2 ಹ್ಯಾಂಡ್ಸ್ ಇಟ್ಕೊಂಡು
ಇದು ಇದು ಫೌಂಡೇಶನ್ ಇಲ್ಲಿ ಹಾಕಿದ್ದೀನಿ ಅಂದ್ರೆ ಫೋಕಸ್ ಆನ್ ದಟ್ ಅಂಡ್ ಮಿಕ್ಸ್ ಇಟ್ ಅಷ್ಟೇ. ಅದು ಮಾಡಿದ್ಮೇಲೆ ಡಿಪ್ ಮಾಡಿ ಇದು ಸ್ಪಾಂಜ್ ಇಂದ ಡಿಪ್ ಮಾಡ್ಕೊಂಡು ಹಾಕೊಳ್ಳಿ. ಓಕೆ, ನಮ್ ಕೈಯಲ್ಲಿ ಮೆತ್ತಿರುತ್ತಲ್ವಾ ಅದನ್ನ ಈ ಡಾರ್ಕ್ ಸರ್ಕಲ್ಸ್ ಹತ್ರ ಹಾಕೊಳ್ಳಿ. ಹಾಕೊಂಡು ನೀಟಾಗಿ ಮಜಾ ಮಾಡ್ಕೊಳ್ಳಿ. ಆ ಗ್ಲೋ ನಮ್ಗೆ ಸಿಗುತ್ತೆ. ಅದಾದ್ಮೇಲೆ ಐ ಶ್ಯಾಡೋ ಹಾಕೊಳ್ಳಿ. ಲಿಪ್ಸ್ ಚೀಕ್ ರೋಸು ನಮ್ಗೆ ಇಲ್ಲಿಂದ ಹಿಡಿದು ರೋಲ್ ಮಾಡ್ಕೊಂಡು ಹಿಂಗ್ ಹೋಗಿ. ಓಕೆ ಓಕೆ, ಫುಲ್ ಮಾಡ್ಕೊಂಡ್ಮೇಲೆ ಅದಾದ್ಮೇಲೆ ಲಿಪ್ಸ್ಟಿಕ್, ನೋಸ್ ಕಟ್. ವಾವ್, ಇಷ್ಟ ಹಾಕಿದ್ರೆ ಮುಗೀತು, ಬ್ಯೂಟಿಫುಲ್ ಆಗಿ ಕಾಣಿಸ್ಬಿಡ್ತೀವಿ. ರಿತು ಬ್ಯೂಟಿ ಕೇರ್, ಹೆಲ್ತ್ ಕೇರ್ ಅಂದ್ರೆ ಇದು ಹೇರ್ ಕೇರ್ ಎಲ್ಲ ಮಾಡ್ತಾಳೆ ಹಾಗಾದ್ರೆ? ಎಲ್ಲ ಮಾಡ್ತಾರೆ. ಹೇರ್ ಕೇರ್ ಮಾಡಲ್ಲ, ಫೇಸ್ ಕೇರ್ ಮಾಡ್ತೀನಿ. ಸ್ಕಿನ್ ಕೇರ್ ಎಲ್ಲ, ಸ್ಕಿನ್ ಕೇರ್ ಎಲ್ಲ ಮಾಡ್ತೀಯಾ? ಸೂಪರ್. ಅಂದ್ರೆ ನಿಂದು ಹೇರ್ಸ್ ಎಲ್ಲ ಚೆನ್ನಾಗಿದೆ. ನಾನು ಮತ್ತೆ ನನ್ನ ಪಾರ್ಲರ್ಗೆಲ್ಲ ಹೋಗ್ತೀಯಾ? ಹೇಳ್ತಾ ಇದ್ದೆ ಅವಾಗ್ಲೇ ಪಾರ್ಲರ್ಗೆಲ್ಲ ಹೋಗ್ತೀನಿ ಅಂತ. ಹೋಗ್ತೀನಿ. ನಮ್ಮ ಮಾವಂದು 4 ಬ್ರಾಂಚ್ ಇದೆ. ಹಾ, ಓಕೆ. ಅಂದ್ರೆ ನೀನ್ ಏನಾದ್ರು ಸರ್ವಿಸ್ ತಗೊಳಕ್ ಹೋಗ್ತೀಯಾ? ಪ್ರಿನ್ಸ್ ವ್ಯೂ ಓಕೆ ಅಂತ ಒಂದು ಪಾರ್ಲರ್ ಇದೆ ಅವ್ರದ್ದು. ಓಕೆ. ನೀನು ಅಲ್ಲಿ ಹೋಗ್ಬಿಟ್ಟು ಏನಾದ್ರು ತಗೋತೀಯಾ ಸರ್ವಿಸ್? ಏನಾದ್ರು ಏನ್ ಮಾಡಿಸ್ಕೋತೀಯಾ? ಹೇರ್ ಕಲರ್ ಮಾಡಿಸ್ಕೋತೀಯಾ? ಮಾಡಿಸ್ಕೊಳಕ್ಕೆ ನಂಗೆ ಇಷ್ಟ, ಆದ್ರೆ ಅಮ್ಮ ಬಿಡಲ್ಲ. ಅಂದ್ರೆ ನಾನು ಹೇರ್ ಕಟ್ ಮಾಡಿಸ್ಕೊಂತೀನಿ, ಅವನ ಕೈಯಿಂದ ಮೇಕಪ್ ಮಾಡಿಸ್ಕೊಂತೀನಿ. ಒಬ್ಬ ಓಕೆ. ನಮ್ಮ ಮಾಮ ನಾನು ಏನ್ ಹೇಳ್ತೀನೋ ಅದೆಲ್ಲ ಕೊಡಿಸ್ತಾರೆ. ಅಮ್ಮ ಕೊಡ್ಸಲ್ವಾ? ಕೊಡಿಸ್ತಾರೆ. ಅಮ್ಮನೂ ಕೊಡಿಸ್ತಾರೆ. ಅಮ್ಮ ಮೇಕಪ್ ಕಿಟ್ ಜಾಸ್ತಿ ಕೊಡಿಸ್ತಾರ? ಮತ್ತೆ ರಿತು ಜಾಸ್ತಿ ಪೇಮೆಂಟ್ ತಗೊಳ್ತಾರೆ ಅನ್ಸುತ್ತೆ, ಹೌದಾ? ಇಲ್ಲಪ್ಪ, ನಮ್ಮಮ್ಮ ನೀನ್ ಪೇಮೆಂಟ್ ಜಾಸ್ತಿ ತಗೋತೀಯಲ್ವಾ? ಅಲ್ಲ, ನೀನು ಜಾಸ್ತಿ ಡಿಮಾಂಡ್, ತುಂಬಾ ಫೇಮಸ್. ಹಂಗೇನ ಇಲ್ವಾ? ತುಂಬಾ ಫೇಮಸ್ ಇದೆಯಾ? ತುಂಬಾ ಡಿಮಾಂಡ್ ಇದೆ ರಿತುಗೆ, ಸಖತ್ತಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಪೇಮೆಂಟ್ ತಗೋತಾರಂತೆ ರಿತು. ಇಲ್ಲಪ್ಪ, ಒಂದಿನ ಕೆಲಸ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರಂತೆ. ನೋ ಈವೆಂಟ್ಸ್ಗೆಲ್ಲ ಹೋದ್ರೆ ಎಷ್ಟು ಅಂದ್ರೆ ಚಾರ್ಜ್ ಜಾಸ್ತಿ ಮಾಡ್ತಾರಂತೆ, ಹೌದಾ? 25 ಅಷ್ಟೇ. ಹೇಳೇ ಬಿಟ್ಟೆ ನೀನು. 25 ಚಾರ್ಜ್ ಮಾಡ್ತೀಯ ಹಾಗಾದ್ರೆ? ಅಷ್ಟು ಪೇಮೆಂಟ್ ಬರುತ್ತಾ ನಿನ್ಗೆಲ್ಲ? ಸೀರಿಯಲ್ಸ್ ಸಿನಿಮಾದಲ್ಲೆಲ್ಲ ಒಳ್ಳೆ ಪೇಮೆಂಟ್ ಕೊಡ್ತಾರೆ. ನನಗೆ ಪಾಕೆಟ್ ಮನಿ ಕೊಡ್ತಾರೆ, ನಮ್ಮ ಅಂಕಲ್ ಕೊಡ್ತಾರೆ. ಅದೆಲ್ಲ ನಾನು ಸೇವಿಂಗ್ಸ್ ಮಾಡ್ತೇನೆ. ಏನ್ ಮಾಡ್ತೀಯಾ ಅದರಿಂದ? ಸೇವಿಂಗ್ಸ್ ಎಲ್ಲ ಮಾಡ್ಬಿಟ್ಟು ನಾನು ನನ್ನ ಇಷ್ಟವಾದದನ್ನು ಎಷ್ಟು ನಾನು ಮೀನ್ಸ್ 20 ಅಥವಾ 13 17 ಇಯರ್ಸ್ ಬಂದಾಗ ಅದು ತಗೊಳ್ತೀನಿ. ಓಕೆ. ರಿತುಗೆ ಅಡುಗೆ ಮಾಡೋಕ್ಕೂ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತೀಯ. ಏನು ಅಡುಗೆ ಮಾಡ್ತೀಯಾ? ಬೇಲ್ಪುರಿ ಎಲ್ಲ ಮಾಡ್ತೀಯಾ? ವಾವ್, ಸೂಪರ್. ಮತ್ತೆ ಅದು ಬಿಟ್ಟು ಬೇಲ್ಪುರಿ, ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತೀಯಾ? ಆ್ಯಂಡ್ ನಮ್ಮ ಅಣ್ಣನ ಫೇವ್ರೆಟ್ ಕಬಾಬ್. ಓಕೆ. ರಿತು ಫೇವ್ರೆಟ್ ಫುಡ್? ನನ್ನ ಫೇವ್ರೆಟ್ ಫುಡ್ ಕಬಾಬ್. ನೆಕ್ಸ್ಟ್ ಇಸ್ ಪಿಜ್ಜಾ, ಫ್ರೆಂಚ್ ಫ್ರೈಸ್. ಜಾಸ್ತಿ ತಿನ್ನಲ್ಲ, ಒನ್ಸ್ ಮಂತಲ್ಲಿ 2. ಓಕೆ. 2 days. ಓಕೆ. ನೀನು ನೇಪಾಳಿಂದ ಬೆಂಗಳೂರಿಗೆ ಬಂದೆ, ಅಡ್ಜಸ್ಟ್ ಆಗ ಕಷ್ಟ ಆಯ್ತಾ? ನೇಪಾಳ್ ಬೇರೆ ತರ ಇರತ್ತೆ, ಬೆಂಗಳೂರು ಬೇರೆ ತರ ಇದೆ. ಯಾವ್ದು ಇಷ್ಟ ನಿನಗೆ? ಇಟ್ಸ್ ನಾಟ್ ಡಿಫ್ರೆಂಟ್. ಮಾತ್ರ ನೇಪಾಳು ಒಂದು ಕಡೆ ಹಳ್ಳಿ, ಇದು ಸಿಟಿ. ನೇಪಾಳು ಹಳ್ಳಿ ತರ ಇರುತ್ತೆ. ಓಕೆ, ಸೊ ಅಲ್ಲಿ ಚಳಿ ಜಾಸ್ತಿ. ಇಲ್ಲಿ ಬಂದಾಗ ಫಸ್ಟ್ ಡೇ ಇದ್ದಾಗ ಫುಲ್ ವಾಮು, ಚಳಿನೂ ಆಗುತ್ತೆ, ಬಿಸಿಲುನು ಹೊಡಿಯುತ್ತೆ, ಎರಡು ಮಿಕ್ಸ್ ಆಗಿರುತ್ತೆ. ಆಯ್ತಾ? ಸೊ ಅದಕ್ಕೆ ನನ್ಗೇನು ಫೀಲ್ ಆಗ್ಲಿಲ್ಲ. ಅಲ್ಲಿ ಹೋದ್ರೆ ಒಂದೇ ಕಡೆ ಚಳಿ ಜಾಸ್ತಿ, ಅದ್ರ ನೆಕ್ಸ್ಟ್ ಬಂತು ಶೆಕೆ ಜಾಸ್ತಿ, ಹಂಗಾಗುತ್ತೆ. ಸೊ ಅದಕ್ಕೆ ನನ್ಗೆ ಸ್ವಲ್ಪ ಮ್ಯಾನೇಜ್ ಬಟ್ ನಾನು ಜಾಸ್ತಿ ನೇಪಾಳ ನೋಡಿಲ್ಲ. ನಾನು ಪುಟಾಣಿ ಇದ್ದಾಗ ನೋಡಿದ್ದು, ಮರ್ತೋಗಿದ್ದೆ. ಸೊ ಇವಾಗ ಹೋಗ್ಬೇಕು.